ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ ವೀರೇಶ್, ಒಂದು ಕಡೆಯಲ್ಲಿ ಈಗಾಗಲೇ ದುಡ್ಡು ಕಳ್ಕೊಂಡಿದ್ದಾರೆ, ಟಿಕೆಟ್ ಬುಕಿಂಗ್ ಮಾಡಿದ್ದಾರೆ ಫ್ಲೈಟ್ ಅಲ್ಲಿ, ಆದ್ರೆ ಫ್ಲೈಟ್ ಅಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಖಾಸಗಿ ಬಸ್ಗಳು 10,000 ಮಾಡ್ತು ಅಂತಂದ್ರೆ ಎಲ್ಲಿ ಹೋಗೋದು ಇವರು? ಹೇಗೆ ಟಿಕೆಟ್ ಬುಕ್ ಮಾಡ್ತಾರೆ? ಈಗ ಈ ಖಾಸಗಿ ಬಸ್ಗಳಿಗೆ ಕಂಟ್ರೋಲ್ ಮಾಡುವಂತದ್ದು ಅಥವಾ ಕ್ರಮ ಜರುಗಿಸುವಂತದ್ದು ಅಥವಾ ಒಂದೇ ರೀತಿಯ ಪ್ರೈಸ್ ಗಳನ್ನ ಮಾಡುವಂತದ್ದು ಇಂಥದ್ದೇನಾದ್ರೂ ಕ್ರಮಗಳು ಆಗ್ತಾ ಇದೆಯಾ? ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ವೀರೇಶ್? ಅಶ್ವಿನಿ, ಕಳೆದ 5 ದಿನಗಳಿಂದ ಇಂಡಿಗೋ ಫ್ಲೈಟ್ ರದ್ದಾಗಿದೆ. ಸಾಕಷ್ಟು ಪ್ರಯಾಣಿಕರು ಒಂದ್ ಕಡೆ ಪರದಾಡ್ತಿದ್ದಾರೆ. ಒಂದ್ ಕಡೆ ಮದುವೆಗೆ ಹೋಗಕ್ಕಾಗ್ತಿಲ್ಲ, ಮತ್ತೊಂದ್ ಕಡೆ ಒಂದ್ ಮನೆಯಲ್ಲಿ ಸಾವಾಗಿದೆ, ಸಾವಿಗೆ ಹೋಗಕ್ಕಾಗ್ತಿಲ್ಲ. ಹೀಗಾಗಿ ಒಂದ್ ಕಡೆ ಕಣ್ಣೀರ್ ಹಾಕುವ ಪರಿಸ್ಥಿತಿ ಒಂದ್ ಕಡೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಡೆದಿದೆ. ಇದರ ನಡುವೆ ಅಂದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಒಂದ್ ಕಡೆ ಖಾಸಗಿ ಬಸ್ ಮಾಲೀಕರು ದುಪ್ಪಟ್ಟು ದರ, ನೀವೇನಾದ್ರೂ ಪುಣೆ, ಮುಂಬೈ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬೇಕಂದ್ರೆ 10,000 ರೂಪಾಯಿ ರೇಟ್ ಮಾಡಿದರೆ, ಮತ್ತೊಂದ್ ಕಡೆ ಸಿಟ್ಟಿಂಗಿಗೆ 4,000 ರೂಪಾಯಿ ಆಗಿದೆ. ನಾನ್ ಎಸಿ ಸ್ಲೀಪರ್ಗೆ 5ರಿಂದ 6,000, ಎಸಿ ಬಸ್ಗೆ 8ರಿಂದ 10,000 ರೂಪಾಯಿ ಮಾಡಿದ್ದಾರೆ. ಹೀಗಾಗಿ ಆ ಬಂಡವಾಳ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಜನ ಹೋಗ್ತಾ ಇದ್ದಾರೆ, ಯಾಕಂದ್ರೆ ಪರಿಸ್ಥಿತಿ ಇರುತ್ತೆ, ಯಾಕಂದ್ರೆ ಅಲ್ಲಿ ಮನೆಯಲ್ಲಿ ಒಂದ್ ಕಡೆ ಮದುವೆ ಇರುತ್ತೆ, ಸಮಾರಂಭ ಇರುತ್ತೆ, ಒಂದ್ ಕಡೆ ಫ್ಲೈಟ್ ರದ್ದಾಗಿದೆ, ಹೋಗ್ಲೇಬೇಕಾಗತ್ತೆ. ಹೀಗಾಗಿ 10,000 ಟಿಕೆಟ್ ಕೊಟ್ಟು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ, ಯಾಕಂದ್ರೆ ಹಬ್ಬ ಹರಿದಿನಗಳ ಬಂತಂದ್ರೆ ಇದೇ ಸಮಸ್ಯೆ ಆಗುತ್ತೆ, ದುಪ್ಪಟ್ಟು ದರ ಆಗುತ್ತೆ. ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡಿ ಸಾರಿಗೆ ಅಧಿಕಾರಿ ಗಮನಕ್ಕೂ ಇತ್ತು. ಸಾರಿಗೆ ಅಧಿಕಾರಿಗಳು ಇನ್ನೂ ಇದರ ಬಗ್ಗೆ ಗಮನ ಹರಿಸಿಲ್ಲ. ಹೀಗಾಗಿ ಮತ್ತೆ ದುಪ್ಪಟ್ಟು ದರ ಆಗಿದೆ. ಒಂದ್ ಕಡೆ ಚೆನ್ನೈಗೆ ಹೋದ್ರೆ ದುಪ್ಪಟ್ಟು ದರ 5,000 ರೂಪಾಯಿ ಕೊಡಬೇಕಾಗುತ್ತೆ. ಹೀಗೆ ಸಾಕಷ್ಟು ದರ ಏರಿಕೆ ಮಾಡಿದ್ದಾರೆ. ಹೀಗಾಗಿ ಸಾರಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ, ಯಾಕಂದ್ರೆ ಪದೇ ಪದೇ ಈ ತರ ಸಮಸ್ಯೆ ಆಗ್ತಿದೆ. ಒಂದ್ ಕಡೆ ಹಬ್ಬ ಹರಿದಿನ ಬಂತಂದ್ರೂ ಇದೇ ದುಪ್ಪಟ್ಟು ದರ ಆಗುತ್ತೆ. ಜನಸಾಮಾನ್ಯರು ಒಂದ್ ಕಡೆ ಖಾಸಗಿ ಬಸ್ಗಳಲ್ಲಿ ಓಡಾಡೋ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ. ಯಾಕಂದ್ರೆ ಕೆಎಸ್ಆರ್ಟಿಸಿ ಬಸ್ಗಳು ಹೋಗ್ಬೇಕಂದ್ರೆ ಅಲ್ಲಿ ಸಿಟಿ ಕೆಲವೊಂದು 2-3 ಬಸ್ಗಳು ಮಾತ್ರ ಮುಂಬೈ ಪುಣೆಗೆ ಬಿಟ್ಟಿದ್ದಾರೆ, ಅವು ಸಹ ಫುಲ್ ಆಗಿದ್ದಾವೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಪ್ರಯಾಣಿಕರು ಪರದಾಡ್ತಿದ್ರೆ, ಮತ್ತೊಂದು ಕಡೆ ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ಸಹ ಪ್ರಯಾಣಿಕರು ಪರದಾಡ್ತಿದ್ರೆ. ಸಾರಿಗೆ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಅಶ್ವಿನಿ, ವೀರೇಶ್, ಇದರ ಜೊತೆಯಲ್ಲಿ ಗಮನಿಸೋದಾದ್ರೆ ಈಗಾಗಲೇ ಫ್ಲೈಟ್ ಟಿಕೆಟ್ಸ್ ಸುಮಾರು 50,000, 60,000 ಎಲ್ಲ ಕೊಟ್ಟು ಕಳ್ಕೊಂಡಿದ್ದಾರೆ. ಈಗ ಬಸ್ಸಿಗೆ ಮತ್ತೆ 10,000 ಕೊಡ್ಬೇಕು, 8,000 ಕೊಡ್ಬೇಕಂತಂದ್ರೆ ಎಲ್ಲಿ ಹೋಗ್ಬೇಕು? ಈ ಪ್ರಯಾಣಿಕರು ಏನ್ ಹೇಳ್ತಾ ಇದ್ದಾರೆ? ಯಾವ ರೀತಿ ಮತ್ತೆ ರೀಚ್ ಆಗೋದು ಹೇಗೆ, ಅಥವಾ ಅಲ್ಲಿಂದ ಬರುವಂತವ್ರ ಕತೆ ಏನು, ಅವ್ರೇನ್ ಹೇಳ್ತಾ ಇದ್ದಾರೆ ಅಂತ? ಅಶ್ವಿನಿ, ಕೆಲವು ಪ್ರಯಾಣಿಕರು ಫ್ಲೈಟ್ ಅಲ್ಲಿ ಹೋಗಕ್ಕಾಗಲ್ಲ. ಅವರು ತಿಂಗಳಿಗೆ 2 ಮಂತ್ಸ್ಗೆಲ್ಲ ಒಂದ್ ಕಡೆ ಮುಂಬೈ ಪುಣೆ ಹೋಗಬೇಕಾಗ್ತಿದ್ರೆ. ನಾನು ಒಬ್ಬ ಪ್ರಯಾಣಿಕರು ಮಾತಾಡಿಸಿದಲ್ಲಿ, ಸರ್ ನಾನು ಡೈಲಿ ಅಂದ್ರೆ ತಿಂಗಳ ಒಂದ್ಸತಿ ಹೋಗ್ತಿದ್ದೀನಿ, 1,800 ರೂಪಾಯಿ ಟಿಕೆಟ್ ಇರುತ್ತೆ, ಇವತ್ತು 10,000 ರೂಪಾಯಿ ಇದೆ, ಎಲ್ಲಿಗೆ ಕೊಟ್ಟು ಹೋಗ್ಬೇಕು? ಬರೋದು 30,000 ಸಂಬಳ, ಹೋಗಿ ಬರಕ್ಕೆ 20,000 ರೂಪಾಯಿ ತಂದ್ರೆ ಉಳಿಯೋದು 10,000. ತುಂಬಾ ಕಷ್ಟ ಆಗುತ್ತೆ ಸರ್. ಹೀಗಾಗಿ ಒಂದ್ ಕಡೆ ಅಧಿಕಾರಿಗಳು, ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಇಂಡಿಗೋ ಫ್ಲೈಟ್ ರದ್ದಾಗಿದೆ, ಅಲ್ಲಿ ತುಂಬಾ ಸಮಸ್ಯೆ ಆಗಿದೆ, ಅಲ್ಲಿ ಪರದಾಡ್ತಿದ್ರೆ, ಅಲ್ಲಿ ಲಕ್ಷ ಕೊಟ್ಟು ಬುಕ್ ಮಾಡಿದ್ದಾರೆ, ಅಲ್ಲಿ ಸರಿಯಾಗಿ ಅಮೌಂಟ್ ರೀಫಂಡ್ ಆಗುತ್ತೆ ಇಲ್ಲ ಎಂಬುದು ಟೆನ್ಷನ್ ಶುರುವಾಗಿದೆ. ಇದರ ನಡುವೆ ಖಾಸಗಿ ಬಸ್ಗಳ ದುಪ್ಪಟ್ಟು ದರ ಏರಿಕೆ ಆಗಿದೆ. ಒಂದ್ ಕಡೆ ಸಾರಿಗೆ ಅಧಿಕಾರಿಗಳು ಗಮನಕ್ಕೂ ಬಂದಿದ್ರು ಸಹ ಏನು ಆ ಸಾರಿಗೆ ಅಧಿಕಾರಿಗಳು ಒಂದ್ ಕಡೆ ನಿದ್ದೆ ಮಾಡ್ತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸರಿಯಾಗಿ ಚೆಕ್ ಮಾಡಲ್ಲ, ಬಸ್ ದರ ಫಿಕ್ಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಇಂತಿಷ್ಟೇ ಅಂತ ದರವಂತ ಫಿಕ್ಸ್ ಮಾಡಿದ್ದಾರೆ, ಬಟ್ ನಮ್ಮ ರಾಜ್ಯದಲ್ಲಿ ಮಾತ್ರ ಬಸ್ ದರ ಫಿಕ್ಸ್ ಮಾಡಿಲ್ಲ. ಪ್ರತಿ ಹಬ್ಬ ಬಂತಂದ್ರೆ ಇದೇ ಸಮಸ್ಯೆ ಆಗುತ್ತೆ, ಇಂತಹ ಇಂಡಿಗೋ ಫ್ಲೈಟ್ ರದ್ದಾದ್ರೆ ಇದೇ ಸಮಸ್ಯೆ ಆಗುತ್ತೆ. ಜನಸಾಮಾನ್ಯರು ಓಡಾಡಬೇಕಾದ್ರೆ ಹೇಗೆ ಎಂಬುದರ ಕಡೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ರೆ. ಅಶ್ವಿನಿ, ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ ವೀರೇಶ್, ಒಂದು ಕಡೆಯಲ್ಲಿ ಈಗಾಗಲೇ ದುಡ್ಡು ಕಳ್ಕೊಂಡಿದ್ದಾರೆ, ಟಿಕೆಟ್ ಬುಕಿಂಗ್ ಮಾಡಿದ್ದಾರೆ ಫ್ಲೈಟ್ ಅಲ್ಲಿ, ಆದ್ರೆ ಫ್ಲೈಟ್ ಅಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಖಾಸಗಿ ಬಸ್ಗಳು 10,000 ಮಾಡ್ತು ಅಂತಂದ್ರೆ ಎಲ್ಲಿ ಹೋಗೋದು ಇವರು? ಹೇಗೆ ಟಿಕೆಟ್ ಬುಕ್ ಮಾಡ್ತಾರೆ? ಈಗ ಈ ಖಾಸಗಿ ಬಸ್ಗಳಿಗೆ ಕಂಟ್ರೋಲ್ ಮಾಡುವಂತದ್ದು ಅಥವಾ ಕ್ರಮ ಜರುಗಿಸುವಂತದ್ದು ಅಥವಾ ಒಂದೇ ರೀತಿಯ ಪ್ರೈಸ್ ಗಳನ್ನ ಮಾಡುವಂತದ್ದು ಇಂಥದ್ದೇನಾದ್ರೂ ಕ್ರಮಗಳು ಆಗ್ತಾ ಇದೆಯಾ? ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ವೀರೇಶ್? ಅಶ್ವಿನಿ, ಕಳೆದ 5 ದಿನಗಳಿಂದ ಇಂಡಿಗೋ ಫ್ಲೈಟ್ ರದ್ದಾಗಿದೆ. ಸಾಕಷ್ಟು ಪ್ರಯಾಣಿಕರು ಒಂದ್ ಕಡೆ ಪರದಾಡ್ತಿದ್ದಾರೆ. ಒಂದ್ ಕಡೆ ಮದುವೆಗೆ ಹೋಗಕ್ಕಾಗ್ತಿಲ್ಲ, ಮತ್ತೊಂದ್ ಕಡೆ ಒಂದ್ ಮನೆಯಲ್ಲಿ ಸಾವಾಗಿದೆ, ಸಾವಿಗೆ ಹೋಗಕ್ಕಾಗ್ತಿಲ್ಲ. ಹೀಗಾಗಿ ಒಂದ್ ಕಡೆ ಕಣ್ಣೀರ್ ಹಾಕುವ ಪರಿಸ್ಥಿತಿ ಒಂದ್ ಕಡೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಡೆದಿದೆ. ಇದರ ನಡುವೆ ಅಂದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಒಂದ್ ಕಡೆ ಖಾಸಗಿ ಬಸ್ ಮಾಲೀಕರು ದುಪ್ಪಟ್ಟು ದರ, ನೀವೇನಾದ್ರೂ ಪುಣೆ, ಮುಂಬೈ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬೇಕಂದ್ರೆ 10,000 ರೂಪಾಯಿ ರೇಟ್ ಮಾಡಿದರೆ, ಮತ್ತೊಂದು ಕಡೆ ಸಿಟ್ಟಿಂಗಿಗೆ 4,000 ರೂಪಾಯಿ ಆಗಿದೆ. ನಾನ್ ಎಸಿ ಸ್ಲೀಪರ್ಗೆ 5ರಿಂದ 6,000, ಎಸಿ ಬಸ್ಗೆ 8ರಿಂದ 10,000 ರೂಪಾಯಿ ಮಾಡಿದ್ದಾರೆ. ಹೀಗಾಗಿ ಬಂಡವಾಳ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಜನ ಹೋಗ್ತಾ
ಇದ್ದಾರೆ. ಯಾಕಂದ್ರೆ ಪರಿಸ್ಥಿತಿ ಇರುತ್ತೆ, ಯಾಕಂದ್ರೆ ಅಲ್ಲಿ ಮನೆಯಲ್ಲಿ ಒಂದ್ ಕಡೆ ಮದುವೆ ಇರುತ್ತೆ, ಸಮಾರಂಭ ಇರುತ್ತೆ, ಒಂದ್ ಕಡೆ ಫ್ಲೈಟ್ ರದ್ದಾಗಿದೆ, ಹೋಗ್ಲೇಬೇಕಾಗತ್ತೆ. ಹೀಗಾಗಿ 10,000 ಟಿಕೆಟ್ ಕೊಟ್ಟು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಹಬ್ಬ ಹರಿದಿನಗಳ ಬಂತಂದ್ರೆ ಇದೇ ಸಮಸ್ಯೆ ಆಗುತ್ತೆ, ದುಪ್ಪಟ್ಟು ದರ ಆಗುತ್ತೆ. ರಿಪಬ್ಲಿಕ್ ಹಣ ನಿರಂತರವಾಗಿ ವರದಿ ಮಾಡಿ ಸಾರಿಗೆ ಅಧಿಕಾರಿ ಗಮನಕ್ಕೂ ಇತ್ತು. ಸಾರಿಗೆ ಅಧಿಕಾರಿಗಳು ಇನ್ನೂ ಇದರ ಬಗ್ಗೆ ಗಮನ ಹರಿಸಿಲ್ಲ. ಹೀಗಾಗಿ ಮತ್ತೆ ದುಪ್ಪಟ್ಟು ದರ ಆಗಿದೆ. ಒಂದ್ ಕಡೆ ಚೆನ್ನೈಗೆ ಹೋದ್ರೆ ದುಪ್ಪಟ್ಟು ದರ 5,000 ರೂಪಾಯಿ ಕೊಡಬೇಕಾಗುತ್ತೆ. ಹೀಗೆ ಸಾಕಷ್ಟು ದರ ಏರಿಕೆ ಮಾಡಿದ್ದಾರೆ. ಹೀಗಾಗಿ ಸಾರಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಪದೇ ಪದೇ ಈ ತರ ಸಮಸ್ಯೆ ಆಗ್ತಿದೆ. ಒಂದ್ ಕಡೆ ಹಬ್ಬ ಹರಿದಿನ ಬಂತಂದ್ರೂ ಇದೇ ದುಪ್ಪಟ್ಟು ದರ ಆಗುತ್ತೆ. ಜನಸಾಮಾನ್ಯರು ಒಂದ್ ಕಡೆ ಖಾಸಗಿ ಬಸ್ಗಳಲ್ಲಿ ಓಡಾಡೋ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ. ಯಾಕಂದ್ರೆ ಕೆಎಸ್ಆರ್ಟಿಸಿ ಬಸ್ಗಳು ಹೋಗ್ಬೇಕಂದ್ರೆ ಅಲ್ಲಿ ಸಿಟಿ ಕೆಲವೊಂದು 2-3 ಬಸ್ಗಳು ಮಾತ್ರ ಮುಂಬೈ ಪುಣೆಗೆ ಬಿಟ್ಟಿದ್ದಾರೆ. ಅವು ಸಹ ಫುಲ್ ಆಗಿದ್ದಾವೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಪ್ರಯಾಣಿಕರು ಪರದಾಡ್ತಿದ್ರೆ, ಮತ್ತೊಂದ್ ಕಡೆ ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ಸಹ ಪ್ರಯಾಣಿಕರು ಪರದಾಡ್ತಿದ್ರೆ. ಸಾರಿಗೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಅಶ್ವಿನಿ, ವೀರೇಶ್, ಇದ್ರ ಜೊತೆಯಲ್ಲಿ ಗಮನಿಸೋದಾದ್ರೆ ಈಗಾಗಲೇ ಫ್ಲೈಟ್ ಟಿಕೆಟ್ಸ್ ಸುಮಾರು 50,000 60,000 ಎಲ್ಲ ಕೊಟ್ಟು ಕಳ್ಕೊಂಡಿದ್ದಾರೆ. ಈಗ ಬಸ್ಸಿಗೆ ಮತ್ತೆ 10,000 ಕೊಡ್ಬೇಕು, 8,000 ಕೊಡ್ಬೇಕಂತಂದ್ರೆ ಎಲ್ಲಿ ಹೋಗ್ಬೇಕು? ಈ ಪ್ರಯಾಣಿಕರು ಏನ್ ಹೇಳ್ತಾ ಇದ್ದಾರೆ? ಯಾವ ರೀತಿ ಮತ್ತೆ ರೀಚ್ ಆಗೋದು ಹೇಗೆ, ಅಥವಾ ಅಲ್ಲಿಂದ ಬರುವಂತವ್ರ ಕತೆ ಏನು, ಅವ್ರೇನ್ ಹೇಳ್ತಾ ಇದ್ದಾರೆ ಅಂತ? ಅಶ್ವಿನಿ, ಕೆಲವು ಪ್ರಯಾಣಿಕರು ಫ್ಲೈಟ್ ಅಲ್ಲಿ ಹೋಗಕ್ಕಾಗಲ್ಲ. ಅವರು ತಿಂಗಳಿಗೆ 2 ಮಂತ್ಸ್ಗೆಲ್ಲ ಒಂದ್ ಕಡೆ ಮುಂಬೈ ಪುಣೆ ಹೋಗಬೇಕಾಗ್ತಿದ್ರೆ. ನಾನು ಒಬ್ಬ ಪ್ರಯಾಣಿಕರು ಮಾತಾಡಿಸಿದಲ್ಲಿ, ಸರ್ ನಾನು ಡೈಲಿ ಅಂದ್ರೆ ತಿಂಗಳ ಒಂದ್ಸತಿ ಹೋಗ್ತಿದ್ದೀನಿ, 1,800 ರೂಪಾಯಿ ಟಿಕೆಟ್ ಇರುತ್ತೆ. ಇವತ್ತು 10,000 ರೂಪಾಯಿ ಇದೆ. ಎಲ್ಲಿಗೆ ಕೊಟ್ಟು ಹೋಗ್ಬೇಕು? ಬರೋದು 30,000 ಸಂಬಳ, ಹೋಗಿ ಬರಕ್ಕೆ 20,000 ರೂಪಾಯಿ ಅಂತಂದ್ರೆ ಉಳಿಯೋದು 10,000. ತುಂಬಾ ಕಷ್ಟ ಆಗುತ್ತೆ ಸರ್. ಹೀಗಾಗಿ ಒಂದ್ ಕಡೆ ಅಧಿಕಾರಿಗಳು, ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಇಂಡಿಗೋ ಫ್ಲೈಟ್ ರದ್ದಾಗಿದೆ, ಅಲ್ಲಿ ತುಂಬಾ ಸಮಸ್ಯೆ ಆಗಿದೆ, ಅಲ್ಲಿ ಪರದಾಡ್ತಿದ್ದಾರೆ, ಅಲ್ಲಿ ಲಕ್ಷ ಕೊಟ್ಟು ಬುಕ್ ಮಾಡಿದ್ದಾರೆ, ಅಲ್ಲಿ ಸರಿಯಾಗಿ ಅಮೌಂಟ್ ರೀಫಂಡ್ ಆಗುತ್ತೆ ಇಲ್ಲ ಎಂಬುದು ಟೆನ್ಷನ್ ಶುರುವಾಗಿದೆ. ಇದರ ನಡುವೆ ಖಾಸಗಿ ಬಸ್ಗಳ ದುಪ್ಪಟ್ಟು ದರ ಏರಿಕೆ ಆಗಿದೆ. ಒಂದ್ ಕಡೆ ಸಾರಿಗೆ ಅಧಿಕಾರಿಗಳು ಗಮನಕ್ಕೂ ಬಂದಿದ್ರು ಸಹ ಏನು ಆ ಸಾರಿಗೆ ಅಧಿಕಾರಿಗಳು ಒಂದ್ ಕಡೆ ನಿದ್ದೆ ಮಾಡ್ತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸರಿಯಾಗಿ ಚೆಕ್ ಮಾಡಲ್ಲ, ಬಸ್ ದರ ಫಿಕ್ಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಇಂತಿಷ್ಟೇ ಅಂತ ದರವನ್ನು ಫಿಕ್ಸ್ ಮಾಡಿದ್ದಾರೆ, ಬಟ್ ನಮ್ಮ ರಾಜ್ಯದಲ್ಲಿ ಮಾತ್ರ ಬಸ್ ದರ ಫಿಕ್ಸ್ ಮಾಡಿಲ್ಲ. ಪ್ರತಿ ಹಬ್ಬ ಬಂತಂದ್ರೆ ಇದೇ ಸಮಸ್ಯೆ ಆಗುತ್ತೆ. ಇಂತಹ ಇಂಡಿಗೋ ಫ್ಲೈಟ್ ರದ್ದಾದ್ರೆ ಇದೇ ಸಮಸ್ಯೆ ಆಗುತ್ತೆ. ಜನಸಾಮಾನ್ಯರು ಓಡಾಡಬೇಕಾದ್ರೆ ಹೇಗೆ ಎಂಬುದರ ಕಡೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ರೆ. ಅಶ್ವಿನಿ, ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ₹1,800 ಟಿಕೆಟ್ ಇರುತ್ತೆ. ಇವತ್ತು 10,000 ರೂಪಾಯಿ ಇದೆ. ಎಲ್ಲಿಗೆ ಕೊಟ್ಟು ಹೋಗ್ಬೇಕು? ಬರೋದು 30,000 ಸಂಬಳ, ಹೋಗಿ ಬರಕ್ಕೆ 20,000 ರೂಪಾಯಿ ಅಂತಂದ್ರೆ ಉಳಿಯೋದು 10,000. ತುಂಬಾ ಕಷ್ಟ ಆಗುತ್ತೆ ಸರ್. ಹೀಗಾಗಿ ಒಂದ್ ಕಡೆ ಅಧಿಕಾರಿಗಳು, ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಇಂಡಿಗೋ ಫ್ಲೈಟ್ ರದ್ದಾಗಿದೆ, ಅಲ್ಲಿ ತುಂಬಾ ಸಮಸ್ಯೆ ಆಗಿದೆ, ಅಲ್ಲಿ ಪರದಾಡ್ತಿದ್ರೆ, ಅಲ್ಲಿ ಲಕ್ಷ ಕೊಟ್ಟು ಬುಕ್ ಮಾಡಿದ್ದಾರೆ, ಅಲ್ಲಿ ಸರಿಯಾಗಿ ಅಮೌಂಟ್ ರೀಫಂಡ್ ಆಗುತ್ತೆ ಇಲ್ಲ ಎಂಬುದು ಟೆನ್ಷನ್ ಶುರುವಾಗಿದೆ. ಇದರ ನಡುವೆ ಖಾಸಗಿ ಬಸ್ಗಳ ದುಪ್ಪಟ್ಟು ದರ ಏರಿಕೆ ಆಗಿದೆ. ಒಂದ್ ಕಡೆ ಸಾರಿಗೆ ಅಧಿಕಾರಿಗಳು ಗಮನಕ್ಕೂ ಬಂದಿದ್ರು ಸಹ ಏನು ಆ ಸಾರಿಗೆ ಅಧಿಕಾರಿಗಳು ಒಂದ್ ಕಡೆ ನಿದ್ದೆ ಮಾಡ್ತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸರಿಯಾಗಿ ಚೆಕ್ ಮಾಡಲ್ಲ, ಬಸ್ ದರ ಫಿಕ್ಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಇಂತಿಷ್ಟೇ ಅಂತ ದರವನ್ನು ಫಿಕ್ಸ್ ಮಾಡಿದ್ದಾರೆ, ಬಟ್ ನಮ್ಮ ರಾಜ್ಯದಲ್ಲಿ ಮಾತ್ರ ಬಸ್ ದರ ಫಿಕ್ಸ್ ಮಾಡಿಲ್ಲ. ಪ್ರತಿ ಹಬ್ಬ ಬಂತಂದ್ರೆ ಇದೇ ಸಮಸ್ಯೆ ಆಗುತ್ತೆ. ಇಂತಹ ಇಂಡಿಗೋ ಫ್ಲೈಟ್ ರದ್ದಾದ್ರೆ ಇದೇ ಸಮಸ್ಯೆ ಆಗುತ್ತೆ. ಜನಸಾಮಾನ್ಯರು ಓಡಾಡಬೇಕಾದ್ರೆ ಹೇಗೆ ಎಂಬುದರ ಕಡೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ರೆ. ಅಶ್ವಿನಿ, ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.